2019 ಕೊನೆಯ ಸಂದರ್ಭದಲ್ಲಿ ಇಡೀ ವಿಶ್ವವೇ ತಲ್ಲಣಗೊಂಡಿತ್ತು. ಈಗ ಅಂಥದ್ದೇ ವಿಚಾರ, ತಲ್ಲಣಗೊಳ್ಳುವಂತ ವಿಚಾರ. ಅಂದ್ರೆ ಅವತ್ತು ಕೊರೋನಾ ಭುಗಿಲೆದ್ದಿತ್ತು, ಈಗ ಕೊರೋನಾ ಹಗರಣದ ವಿಚಾರವಾಗಿ ಸುದ್ದಿ ಭುಗಿಲೇಳ್ತಾ ಇದೆ. ಕೊರೋನಾ ಅವಧಿಯ ಹಗರಣದ ಅಂತಿಮ ತನಿಖಾ ವರದಿ ಸಲ್ಲಿಕೆ ಆಗಿದೆ. ಮೈಕಲ್ ಡಿ ಕುನ್ನಾ ನೇತೃತ್ವದ ತನಿಖಾ ಸಮಿತಿಯಿಂದ ವರದಿ ಉಲ್ಲೇಖ ಆಗಿರೋದು. ಕಾವೇರಿ ನಿವಾಸದಲ್ಲಿ ಸಿಎಂಗೆ ಅಂತಿಮ ತನಿಖಾ ವರದಿಯನ್ನ ಸಲ್ಲಿಸಿದ್ದಾರೆ. ಬಿಜೆಪಿ ಆಡಳಿತದ ಅವಧಿಯಲ್ಲಿ ಉಪಕರಣಗಳ ಖರೀದಿಯಲ್ಲಿ ಅವ್ಯವಹಾರ ಆಗಿರುವ ಬಗ್ಗೆ ಈ ಅಂತಿಮ ತನಿಖಾ ವರದಿಯಲ್ಲಿ ಉಲ್ಲೇಖ ಆಗಿರುವ ಬಗ್ಗೆ ಮಾಹಿತಿ ಇದೆ. ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದ ತನಿಖಾ ವರದಿ ಸಲ್ಲಿಕೆ ಆಗಿದೆ. ಮುಂದೆ ಏನು ಮಾಡುತ್ತೆ ಸರ್ಕಾರ ಅನ್ನೋದು ಈಗ ಕುತೂಹಲ ಕೆರಳಿಸ್ತಾ ಇದೆ. ನೋಡಿ, ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ, ಮೈಕಲ್ ಡಿ ಕುನ್ನಾ ಅವರಿದ್ದಾರೆ. ಆ ಅಂತಿಮ ತನಿಖಾ ವರದಿಯ ಪ್ರತಿಯನ್ನ AS ಪನ್ನಣ್ಣವರು ಕೂಡ ಅಲ್ಲಿ ಇರೋದನ್ನ ನಾವು ಗಮನಿಸಬಹುದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಈಗ ಅಂತಿಮ ವರದಿ ಸಲ್ಲಿಕೆ ಆಗಿದೆ. ಆ ಅಂತಿಮ ವರದಿಯಲ್ಲಿ ಏನೆಲ್ಲ ಅಂಶಗಳಿದೆ, ವಾಟ್ ನೆಕ್ಸ್ಟ್? ಸಂಪರ್ಕ ಕಡಿತ ಆಗಿದೆ, ಮತ್ತೊಮ್ಮೆ ಅವರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಅಂತಿಮ ವರದಿ ಸಲ್ಲಿಕೆ ಆಗಿದೆ. ಈಗ ಕೆಲ ಬಿಜೆಪಿ ನಾಯಕರಿಗೆ ಢವ ಅಂತ ಶುರುವಾಗಿದೆ. ಯಾರ ಹೆಸರಿದೆ, ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ, ಯಾವ ರೀತಿಯಾಗಿ ಅವ್ಯವಹಾರಗಳಾಗಿದೆ, ಒಂದಷ್ಟು ಎಕ್ವಿಪ್ಮೆಂಟ್ಗಳನ್ನ ತರಿಸುವ ವಿಚಾರದಲ್ಲಿ ಅವ್ಯವಹಾರಗಳಾಗಿತ್ತು. ಟೆಂಡರ್ ಕರೀಬೇಕಿತ್ತು ಆನ್ಲೈನ್ ಮೂಲಕ, ಈ ತರದೊಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಈ ಅಂತಿಮ ವರದಿಯಲ್ಲಿ ಏನೆಲ್ಲ ಅಂಶಗಳಿದೆ, ಮೇನ್ ಪಾಯಿಂಟ್ಸ್ ಏನು, ಜೊತೆಗೆ ಮುಂದೆ ಏನಾಗುತ್ತೆ? ನಾಗೇಂದ್ರ ಬಾಬು, ಸಾಕಷ್ಟು ಕುತೂಹಲದ ಜೊತೆಗೆ ಮಹತ್ವ ಪಡೆದುಕೊಂಡಿರುವಂತಹ ಕರೋನಾ ಕಾಲದಲ್ಲಿ, ಅಂದ್ರೆ ಹಿಂದೆ ಬಿಜೆಪಿ ಸರ್ಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ನಡೆದಂತಹ ಕರೋನಾ ಕಾಲದ ಆ ಉಪಕರಣಗಳ ಖರೀದಿ ಸಂಬಂಧಪಟ್ಟಂತೆ ಏನಿದೆ ಅದರ ಅವ್ಯವಹಾರ ಸಾಕಷ್ಟು ಸುದ್ದಿ ಆಗಿತ್ತು. ಅದು ರಾಹುಲ್ ಗಾಂಧಿ ಅವರು ಕೂಡ ಖುದ್ದು ಈ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಏನು ಸಾಕಷ್ಟು ಹಗರಣ ಆಗಿದೆ ಅಂತ. ಸಂಬಂಧಪಟ್ಟಂತೆ ಸರ್ಕಾರ ಏನು ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ಸಮಿತಿ ರಚನೆ ಆಗಿತ್ತು. ಸಮಿತಿ ಈಗಾಗಲೇ ಕಳೆದ ಕೆಲ ತಿಂಗಳ ಹಿಂದೆ ಒಂದು ಏನು ಮಧ್ಯಂತರ ವರದಿಯನ್ನು ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಪ್ರಮುಖವಾಗಿ ಏನೆಲ್ಲ ಹಗರಣ ಆಗಿದೆ ಅನ್ನೋ ಸಂಬಂಧಪಟ್ಟಂತೆ ಪ್ರಸ್ತಾಪ ಆಗಿತ್ತು. ಅದರಲ್ಲಿ ಯಡಿಯೂರಪ್ಪ ಮತ್ತು ಶ್ರೀರಾಮುಲು ಹೆಸರು ಕೂಡ ಪ್ರಸ್ತಾಪ ಆಗಿತ್ತು. ಈಗ ಕೊಡ್ತಿರುವಂತಹ ಅಂತಿಮ ವರದಿಯಲ್ಲಿ ಏನೇನೆಲ್ಲ ಅಕ್ರಮ ಆಗಿದೆ, ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅನ್ನುವಂತ ಹೆಸರನ್ನು ಕೊಡ್ತಾರ. ಪ್ರಮುಖವಾಗಿ ಅಲ್ಲಿ ಆಗ ಆರೋಗ್ಯ ಸಚಿವರಾಗಿದ್ದಂತ ಕೆ ಸುಧಾಕರ್ ಇದ್ರು, ಚಿಕ್ಕಬಳ್ಳಾಪುರ ಕ್ಷೇತ್ರ ಈಗ ಸಂಸದರಾಗಿದ್ದಾರೆ. ಆಗ ಆರೋಗ್ಯ ಸಚಿವರಾಗಿದ್ರು, ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ರು. ಅದಕ್ಕೂ ಮುನ್ನ ಆರೋಗ್ಯ ಸಚಿವರಾಗಿ ಶ್ರೀರಾಮುಲು ಇದ್ರು, ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪ ಅವರು ಇದ್ರು. ಇವೆಲ್ಲವರ ಹೆಸರು ಈಗ ಮತ್ತೊಮ್ಮೆ ಬರುತ್ತಾ? ಅಂತಿಮ ವರದಿಯಲ್ಲಿ ಯಾರ್ಯಾರು ಲೋಪ ಎಸಗಿದೆ ಅವರ ವಿರುದ್ಧ ಕ್ರಮಕ್ಕೆ ಶಿಫಾರಸು ಮಾಡ್ತಾರ, ದಾಖಲೆಗಳು ಏನೇನಿದೆ, ಇವೆಲ್ಲವೂ ಕೂಡ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂತದ್ದು. ಒಂದು ವೇಳೆ ಈ ವರದಿಯಲ್ಲಿ, ಯಾಕಂದ್ರೆ ಈಗ ತಾನು ಅಂತಿಮ ವರದಿ ಸಲ್ಲಿಸಿರುವುದು, ಅದು ಇನ್ನೂ ಕೂಡ ಹೊರಗಡೆ ಬರಬೇಕಾಗಿದೆ. ಆದ್ರೆ ಮೂಲಗಳ ಮಾಹಿತಿ ಪ್ರಕಾರ ಒಂದಷ್ಟು ಸಮಗ್ರ ದಾಖಲೆಗಳು, ಸಮಗ್ರ ಮಾಹಿತಿ ಮತ್ತು ಒಂದಷ್ಟು ಏನೇನು ಆರೋಪ ಇತ್ತು ಅದಕ್ಕೆ ಪೂರಕವಾಗಿ ದಾಖಲೆ ಸಲ್ಲಿಸುವಂತ ಸಾಧ್ಯತೆ ಇರುವಂತದ್ದು. ಒಂದು ವೇಳೆ ಆ ರೀತಿ ಏನಾದ್ರು ಕೂಡ ದಾಖಲೆ ಸಲ್ಲಿಕೆಯಾಗಿ ಬಿಜೆಪಿ ನಾಯಕರ ಹೆಸರಿದ್ರೆ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ದೊಡ್ಡ ಬಿಜೆಪಿ ವಿರುದ್ಧ ದೊಡ್ಡ ರಾಜಕೀಯ ಅಸ್ತ್ರ ಸಿಗುತ್ತೆ. ಕಾದ್ ನೋಡ್ಬೇಕು ಆ ವರದಿಯಲ್ಲಿ ಏನಾದ್ರು ಇದೆ ಅಂತ. ಯಾಕೆ ಕುತೂಹಲ ಅಂತಂದ್ರೆ, ಪ್ರಾಮುಖ್ಯತೆ ಕುತೂಹಲ ಅಂತಂದ್ರೆ, ಹಿಂದೆ 40% ಹಗರಣ ಸಂಬಂಧಪಟ್ಟ ನಡೆದಂತಹ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಯಾವುದು ಕೂಡ ಸಾಕ್ಷ್ಯ ಇಲ್ಲ ಅಂತ ಹೇಳಿದ್ರು. ಈಗ ಡಿ ಕುನ್ನಾ ಕೊಡ್ತಿರುವಂತಹ ವರದಿಯಲ್ಲಿ ಏನಾದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಕರೋನಾ ಕಾಲದ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಂತ ಹಗರಣಗಳ ಸಂಬಂಧಪಟ್ಟಂತೆ ಏನಾದ್ರು ಕೂಡ ಸಾಕ್ಷ್ಯ ಸಿಕ್ಕಿದೆಯಾ? ಸಾಕ್ಷ್ಯ ಸಿಕ್ಕಿಲ್ಲ ಅಂತಂದ್ರೆ ಆಗಲೂ ಕೂಡ ಕಾಂಗ್ರೆಸ್ ಮಾಡಿದಂತ ಆರೋಪ ಒಂದ್ ರೀತಿಯಲ್ಲಿ ಅದು ಅದಕ್ಕೆ ಎಳ್ಳು ನೀರು ಬಿಟ್ಟಂಗ ಆಗುತ್ತೆ ಆರೋಪಕ್ಕೆ. ಆದ್ರೆ ಈಗ ಏನ್ ಸಾಕ್ಷ್ಯ ಇದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಶಿಫಾರಸು ಮಾಡಿದ್ದಾರೆ ಅನ್ನೋದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಶಿಫಾರಸು ಅನ್ನೋದಕ್ಕಿಂತ ಸಾಕ್ಷ್ಯ ಮತ್ತು ಯಾರ್ಯಾರ ಹೆಸರಿದೆ ಈ ವರದಿಯಲ್ಲಿ ಅನ್ನುವಂಥದ್ದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. 2019 ಕೊನೆಯ ಸಂದರ್ಭದಲ್ಲಿ ಇಡೀ ವಿಶ್ವವೇ ತಲ್ಲಣಗೊಂಡಿತ್ತು. ಈಗ ಅಂಥದ್ದೇ ವಿಚಾರ, ತಲ್ಲಣಗೊಳ್ಳುವಂತ ವಿಚಾರ. ಅಂದ್ರೆ ಅವತ್ತು ಕೊರೋನಾ ಭುಗಿಲೆದ್ದಿತ್ತು, ಈಗ ಕೊರೋನಾ ಹಗರಣದ ವಿಚಾರವಾಗಿ ಸುದ್ದಿ ಭುಗಿಲೇಳ್ತಾ ಇದೆ.
ಕೊರೋನಾ ಅವಧಿಯ ಹಗರಣದ ಅಂತಿಮ ತನಿಖಾ ವರದಿ ಸಲ್ಲಿಕೆ ಆಗಿದೆ. ಮೈಕಲ್ ಡಿ ಕುನ್ನಾ ನೇತೃತ್ವದ ತನಿಖಾ ಸಮಿತಿಯಿಂದ ವರದಿ ಉಲ್ಲೇಖ ಆಗಿರೋದು. ಕಾವೇರಿ ನಿವಾಸದಲ್ಲಿ ಸಿಎಂಗೆ ಅಂತಿಮ ತನಿಖಾ ವರದಿಯನ್ನ ಸಲ್ಲಿಸಿದ್ದಾರೆ. ಬಿಜೆಪಿ ಆಡಳಿತದ ಅವಧಿಯಲ್ಲಿ ಉಪಕರಣಗಳ ಖರೀದಿಯಲ್ಲಿ ಅವ್ಯವಹಾರ ಆಗಿರುವ ಬಗ್ಗೆ ಈ ಅಂತಿಮ ತನಿಖಾ ವರದಿಯಲ್ಲಿ ಉಲ್ಲೇಖ ಆಗಿರುವ ಬಗ್ಗೆ ಮಾಹಿತಿ ಇದೆ. ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದ ತನಿಖಾ ವರದಿ ಸಲ್ಲಿಕೆ ಆಗಿದೆ. ಮುಂದೆ ಏನು ಮಾಡುತ್ತೆ ಸರ್ಕಾರ ಅನ್ನೋದು ಈಗ ಕುತೂಹಲ ಕೆರಳಿಸ್ತಾ ಇದೆ. ನೋಡಿ, ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ, ಮೈಕಲ್ ಡಿ ಕುನ್ನಾ ಅವರಿದ್ದಾರೆ. ಆ ಅಂತಿಮ ತನಿಖಾ ವರದಿಯ ಪ್ರತಿಯನ್ನ AS ಪನ್ನಣ್ಣ ಅವರು ಕೂಡ ಅಲ್ಲಿ ಇರೋದನ್ನ ನಾವು ಗಮನಿಸಬಹುದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಈಗ ಅಂತಿಮ ವರದಿ ಸಲ್ಲಿಕೆ ಆಗಿದೆ. ಆ ಅಂತಿಮ ವರದಿಯಲ್ಲಿ ಏನೆಲ್ಲ ಅಂಶಗಳಿದೆ, ವಾಟ್ ನೆಕ್ಸ್ಟ್? ಸಂಪರ್ಕ ಕಡಿತ ಆಗಿದೆ. ಮತ್ತೊಮ್ಮೆ ಅವರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಅಂತಿಮ ವರದಿ ಸಲ್ಲಿಕೆ ಆಗಿದೆ. ಈಗ ಕೆಲ ಬಿಜೆಪಿ ನಾಯಕರಿಗೆ ಢವಢವ ಅಂತೂ ಶುರುವಾಗಿದೆ. ಯಾರ ಹೆಸರಿದೆ, ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ, ಯಾವ ರೀತಿಯಾಗಿ ಅವ್ಯವಹಾರಗಳಾಗಿದೆ, ಒಂದಷ್ಟು ಎಕ್ವಿಪ್ಮೆಂಟ್ಗಳನ್ನ ತರಿಸುವ ವಿಚಾರದಲ್ಲಿ ಅವ್ಯವಹಾರಗಳಾಗಿತ್ತು. ಟೆಂಡರ್ ಕರಿಬೇಕಿತ್ತು ಆನ್ಲೈನ್ ಮೂಲಕ, ಈ ತರದ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಈ ಅಂತಿಮ ವರದಿಯಲ್ಲಿ ಏನೆಲ್ಲ ಅಂಶಗಳಿದೆ, ಮೇನ್ ಪಾಯಿಂಟ್ಸ್ ಏನು, ಜೊತೆಗೆ ಮುಂದೆ ಏನಾಗುತ್ತೆ? ನಾಗೇಂದ್ರ ಬಾಬು, ಸಾಕಷ್ಟು ಕುತೂಹಲದ ಜೊತೆಗೆ ಮಹತ್ವ ಪಡೆದುಕೊಂಡಿರುವಂತಹ ಕರೋನಾ ಕಾಲದಲ್ಲಿ, ಅಂದ್ರೆ ಹಿಂದೆ ಬಿಜೆಪಿ ಸರ್ಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ನಡೆದಂತಹ ಕರೋನಾ ಕಾಲದ ಆ ಉಪಕರಣಗಳ ಖರೀದಿ ಸಂಬಂಧಪಟ್ಟಂತೆ ಏನಿದೆ ಅದರ ಅವ್ಯವಹಾರ ಸಾಕಷ್ಟು ಸುದ್ದಿ ಆಗಿತ್ತು. ಅದು ರಾಹುಲ್ ಗಾಂಧಿ ಅವರು ಕೂಡ ಖುದ್ದು ಈ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಏನು ಸಾಕಷ್ಟು ಹಗರಣ ಆಗಿದೆ ಅಂತ. ಆ ಸಂಬಂಧಪಟ್ಟಂತೆ ಸರ್ಕಾರ ಏನು ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ಸಮಿತಿ ರಚನೆ ಆಗಿತ್ತು. ಸಮಿತಿ ಈಗಾಗಲೇ ಕಳೆದ ಕೆಲ ತಿಂಗಳ ಹಿಂದೆ ಒಂದು ಏನು ಮಧ್ಯಂತರ ವರದಿಯನ್ನು ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಪ್ರಮುಖವಾಗಿ ಏನೆಲ್ಲ ಹಗರಣ ಆಗಿದೆ ಅನ್ನೋ ಸಂಬಂಧಪಟ್ಟಂತೆ ಪ್ರಸ್ತಾಪ ಆಗಿತ್ತು. ಅದರಲ್ಲಿ ಯಡಿಯೂರಪ್ಪ ಮತ್ತು ಶ್ರೀರಾಮುಲು ಹೆಸರು ಕೂಡ ಪ್ರಸ್ತಾಪ ಆಗಿತ್ತು. ಈಗ ಕೊಡ್ತಿರುವಂತಹ ಅಂತಿಮ ವರದಿಯಲ್ಲಿ ಏನೇನೆಲ್ಲ ಅಕ್ರಮ ಆಗಿದೆ, ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅನ್ನುವಂತ ಹೆಸರನ್ನು ಕೊಡ್ತಾರ. ಪ್ರಮುಖವಾಗಿ ಅಲ್ಲಿ ಆಗ ಆರೋಗ್ಯ ಸಚಿವರಾಗಿದ್ದಂತಹ ಕೆ ಸುಧಾಕರ್ ಇದ್ರು, ಚಿಕ್ಕಬಳ್ಳಾಪುರ ಕ್ಷೇತ್ರದ ಈಗ ಸಂಸದರಾಗಿದ್ದಾರೆ. ಆಗ ಆರೋಗ್ಯ ಸಚಿವರಾಗಿದ್ರು, ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ರು. ಅದಕ್ಕೂ ಮುನ್ನ ಆರೋಗ್ಯ ಸಚಿವರಾಗಿ ಶ್ರೀರಾಮುಲು ಇದ್ರು, ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪ ಅವರು ಇದ್ರು. ಇವೆಲ್ಲವರ ಹೆಸರು ಈಗ ಮತ್ತೊಮ್ಮೆ ಬರುತ್ತಾ? ಅಂತಿಮ ವರದಿಯಲ್ಲಿ ಯಾರ್ಯಾರು ಲೋಪ ಎಸಗಿದೆ ಅವ್ರ ವಿರುದ್ಧ ಕ್ರಮಕ್ಕೆ ಶಿಫಾರಸು ಮಾಡ್ತಾರ, ದಾಖಲೆಗಳು ಏನೇನಿದೆ, ಇವೆಲ್ಲವೂ ಕೂಡ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂತದ್ದು. ಒಂದು ವೇಳೆ ಈ ವರದಿಯಲ್ಲಿ, ಯಾಕಂದ್ರೆ ಈಗ ತಾನು ಅಂತಿಮ ವರದಿ ಸಲ್ಲಿಸಿರುವುದು ಅದು ಇನ್ನೂ ಕೂಡ ಹೊರಗಡೆ ಬರಬೇಕಾಗಿದೆ. ಆದ್ರೆ ಮೂಲಗಳ ಮಾಹಿತಿ ಪ್ರಕಾರ ಒಂದಷ್ಟು ಸಮಗ್ರ ದಾಖಲೆಗಳು, ಸಮಗ್ರ ಮಾಹಿತಿ ಮತ್ತು ಒಂದಷ್ಟು ಏನೇನು ಆರೋಪ ಇತ್ತು ಅದಕ್ಕೆ ಪೂರಕವಾಗಿ ದಾಖಲೆ ಸಲ್ಲಿಸುವಂತ ಸಾಧ್ಯತೆ ಇರುವಂತದ್ದು. ಒಂದು ವೇಳೆ ಆ ರೀತಿಯಾದ ಕೂಡ ದಾಖಲೆ ಸಲ್ಲಿಕೆಯಾಗಿ ಬಿಜೆಪಿ ನಾಯಕರ ಹೆಸರಿದ್ರೆ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ